ಕಳ್ಳತನ ಮಾಡ್ತಾ ಇದ್ದಂತಹ ದಂಪತಿಯ ಅಸಲಿ ಕಹಾನಿ ಇವಾಗ ರಿವೀಲ್ ಆಗಿದೆ. ಈ ದಂಪತಿಯಲ್ಲಿ ಮಹಿಳೆ ಏನಿದ್ದಾರೆ ಇವರು ಮೇಕಪ್ಗೋಸ್ಕರನೇ ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ರಂತೆ. ಖತರ್ನಾಕ್ ಕಳ್ಳಿ ಜಾತ್ರೆಗಳಿಗೆ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಆರೋಪಿ ಮಹಿಳೆ ಕೆಲ ದಿನಗಳ ಹಿಂದೆ ಕೆಆರ್ಪುರಂ ಪೊಲೀಸರಿಂದ ಸದ್ಯ ದಂಪತಿಯನ್ನ ಬಂಧನ ಮಾಡಲಾಗಿತ್ತು. ಇವರು ಕೂದಲು ಪಾತ್ರೆಗಳನ್ನ ವ್ಯಾಪಾರ ಮಾಡ್ತೀವಿ ಅನ್ನೋ ಸೋಗಲ್ಲಿ ಹೋಗಿ ಕಳ್ಳತನ ಮಾಡ್ತಾ ಇದ್ರು. ಈ ದಂಪತಿ ನಾವು ಕೂದಲು ತಗೊಂಡು ಪಾತ್ರೆಗಳನ್ನು ಕೊಡ್ತೀವಿ ಅಂತೇಳಿ ಮಾರಾಟ ಮಾಡುವ ಸೋಗನಲ್ಲಿ, ಆ ವ್ಯಾಪಾರಿಗಳ ಸೋಗಿನಲ್ಲಿ ಹೋಗಿ ಮನೆಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಸದ್ಯ ಆ ದಂಪತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೆಆರ್ಪುರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಕೆಆರ್ಪುರಂ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಕಿಲಾಡಿ ಲೇಡಿ ಏನಿದ್ದಾಳೆ ಆಕಿ ಕೊಟ್ಟಂತಹ ಮಾಹಿತಿ ಪೊಲೀಸರಿಗೂ ಒಂದು ಕ್ಷಣ ಶಾಕ್ ಆಗಿದೆ. ಯಾಕಂದರೆ ಮೇಕಪ್ಗೆ ಅಂತಲೇ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದರಂತೆ. ಗಮನಿಸ್ತಾ ಇದ್ದೀರಾ ಫೋಟೋಗಳನ್ನು ಕೂಡ ನೀವು. ದೇವಸ್ಥಾನಕ್ಕೆ ಫುಲ್ ಹೈಫೈ ಲುಕ್ನಲ್ಲಿ ಎಂಟ್ರಿ ಕೊಟ್ಟಂತಹ ಗಾಯತ್ರಿ ಆ ಮಹಿಳೆಯ ಹೆಸರು. ಆಕೆಯ ಪತಿ ಶ್ರೀಕಾಂತ್. ಈ ದಂಪತಿ ಗಾಯತ್ರಿ ಹಾಗೆ ಶ್ರೀಕಾಂತ್ ದಂಪತಿ ಜಾತ್ರೆಗಳಲ್ಲಿ ದೇವಸ್ಥಾನಗಳಿಗೆ ಫುಲ್ ಲ್ಯಾವಿಶ್ ಆಗಿ ಹೈಫೈ ಆಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ರು. ಇನ್ನು ಊರುಗಳಲ್ಲಿ ಇವರು ಕೂದಲು ತಗೊಂಡು ಪಾತ್ರೆಗಳನ್ನು ಕೊಡ್ತೀವಿ ಅಂತೇಳಿ ವ್ಯಾಪಾರ ಮಾಡ್ತಾ ಐಡೆಂಟಿಫೈ ಮಾಡಿ ಕಳ್ತನ ಮಾಡ್ತಾಯಿದ್ರು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಈ ಮಹಿಳೆ ಕಳ್ಳತನವನ್ನು ಕಸುಬಾಗಿ ಮಾಡಿಕೊಂಡು ಅದರಿಂದ ತಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಇವರನ್ನು ಪೊಲೀಸರು ಬಂಧಿಸಿದ್ದು ಯಾವ ರೀತಿಯಲ್ಲಿ, ಕಾರ್ಯಾಚರಣೆ ಹೇಗೆ ನಡೀತು? ನವೀನ್, ಏನು ಈ ಒಂದು ಪ್ರಕರಣವನ್ನು ಮೊದಲಿಂದ ನಾವು ಗಮನಿಸೋದಾದರೆ ಬೆಂಗಳೂರಿನ ಸುತ್ತಮುತ್ತ ಎಲ್ಲಿ ಜಾತ್ರೆಗಳಾಗತ್ತೆ ಅಥವಾ ದೇವಸ್ಥಾನಗಳಲ್ಲಿ ಹೆಚ್ಚು ಪೂಜೆ ಆಗುತ್ತೆ, ಇಂತಹ ಒಂದು ಪ್ರದೇಶಗಳನ್ನು ಈ ಒಂದು ಗ್ಯಾಂಗ್ ಟಾರ್ಗೆಟ್ ಮಾಡುತ್ತೆ. ಈ ಒಂದು ಗ್ಯಾಂಗ್ನಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ಅಲ್ಲ, ಇನ್ನೂ 4 ಜನ ಮಹಿಳೆಯರು ಈ ಒಂದು ಗ್ಯಾಂಗ್ನಲ್ಲಿ ಇರ್ತಾರೆ. ಅವರು ಸದ್ಯಕ್ಕೆ ಎಸ್ಕೇಪ್ ಆಗಿರುವಂತಹದ್ದು. ಏನು ಗಾಯತ್ರಿ ಮತ್ತೆ ಶ್ರೀಕಾಂತ್ ಅಂತ ಏನು ಇಬ್ಬರು ದಂಪತಿ ಇರ್ತಾರೆ. ಈ ದಂಪತಿಗಳು ಇಬ್ಬರು ಕೂಡ ಏನು ಆ ಒಂದು ಜಾತ್ರೆಗಳಲ್ಲಿ ಗೊಂಬೆ ಮಾರುವಂತಹದ್ದು, ಜೊತೆಗೆ ಈ ಒಂದು ಏರಿಯಾಗಳಲ್ಲಿ ರೌಂಡ್ಸ್ ಆಗ್ತಾ ಕೂದಲು ಅದು ಇದು ಅಂತ ಹೇಳಿ ಒಂದು ವ್ಯಾಪಾರ ಮಾಡುವಂತಹ ಕೆಲಸಗಳನ್ನು ಮಾಡಿಕೊಂಡು ಹೊಂಚು ಹಾಕ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಏನು ಕೆಆರ್ಪುರಂ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ಯಾವಾಗ ಹೆಚ್ಚು ಪೂಜೆ ಆಗುತ್ತೆ, ಜಾತ್ರೆ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ದೇವಸ್ಥಾನದ ಒಳಗಡೆ ನುಗ್ಗುವಂತಹದ್ದು, ಅಟೆನ್ಷನ್ ಡೈವರ್ಷನ್ ಮಾಡಿ ಏನು ವೃದ್ಧರು ಡೈರೆಕ್ಟ್ ಅಂದರೆ ಯಾರು ವಯಸ್ಸಾಗಿರುತ್ತೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವರ ಕತ್ತಲ್ಲಿ ಏನಾದರೂ ಚಿನ್ನದ ಸರ ಕಂಡು ಬಂದರೆ ಅಂತಹ ಜಾಗಕ್ಕೆ ಒಂದು 4-5 ಜನ ಸುತ್ತುವರೆದು ಅಲ್ಲಿ ಬೇಕಾಗಿ ನುಗ್ಗುಲುವನ್ನು ಮಾಡಿ ಅದಾದ ನಂತರ ಕೆಲವೊಂದು ವಸ್ತುಗಳನ್ನು ಕೆಳಗಡೆ ಬೀಳಿಸಿ ನಿಮ್ಮದು ಕೆಳಗಡೆ ವಸ್ತುಗಳು ಬಿದ್ದಿದೆ ಅನ್ನುವಂತಹ ವಿಚಾರವನ್ನು ತಿಳಿಸಿ ನಿಧಾನವಾಗಿ ಕಟರ್ ತಗೊಂಡು ಆ ಒಂದು ಏನು ಸರವನ್ನು ಕಟ್ ಮಾಡಿ ಅಲ್ಲಿಂದ ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇದ್ದಂತಹ ಗ್ಯಾಂಗ್ ಇದಾಗತ್ತೆ. ಇನ್ನು ಈ ಗ್ಯಾಂಗ್ಗೆ ಮುಖ್ಯವಾಗಿ ಏನಕ್ಕೆ ಈ ಒಂದು ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹದನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಶಾಕ್ ಆಗಿರುವಂತಹದ್ದು. ಯಾಕೆಂತಂದ್ರೆ ಅವರು ಕಳ್ತನ ಮಾಡಿದ್ದಂತಹ ಒಂದು ಚಿನ್ನಾಭರಣವನ್ನ ಮಾರಿ ಅದರಲ್ಲಿ ಬರುವಂತಹ ಹಣವನ್ನ ಏನು ಐಷಾರಾಮಿ ಜೀವನಕ್ಕೋಸ್ಕರ ಅಂದ್ರೆ ಕಾಸ್ಟ್ಲಿ ಸ್ಯಾರಿಗಳನ್ನ ತೆಗೆದುಕೊಳ್ಳೋದು ಅಥವಾ ಆಭರಣಗಳನ್ನ ಬೇರೆ ಅಂದ್ರೆ ಡೂಪ್ಲಿಕೇಟ್ ಆಭರಣಗಳನ್ನ ಮಾಡಿಕೊಂಡು ಬಿಲ್ಡಪ್ ಅನ್ನು ಕೊಡುವಂತಹದ್ದು, ಜೊತೆಗೆ ಸ್ಕಿನ್ ಕೇರ್ ಅನ್ನ ಹೆಚ್ಚು ಮಾಡ್ತಾ ಇದ್ರು ಈ ಆರೋಪಿಗಳು ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಏನು ಈ ಒಂದು ಪ್ರದೇಶಗಳಲ್ಲಿ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ನಾವು ಬಡವರು ಅಂತ ಗೊತ್ತಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಕಿನ್ ಕೇರ್ಗೆ ಕಮ್ಮಿ ಅಂದ್ರೂ ಕೂಡ 1 ಲಕ್ಷ ರೂಪಾಯಿಯನ್ನ ಈ ಒಂದು ಕಳ್ಳತನ ಒಂದು ಮಾಡಿದಂತಹ ಒಂದು ಏನು ಚಿನ್ನಾಭರಣವನ್ನ ಮಾರಿ ಅದರಲ್ಲಿ ಬಂದಂತ ಹಣವನ್ನ ಇವರು ಇದು ಮಾಡ್ತಾ ಇದ್ರು ಅಂತಂದ್ರೆ ತಪ್ಪಾಗಲ್ಲ. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ.